ಆನೇಕಲ್ ಪಟ್ಟಣದ ಶ್ರೀ ತಿಮ್ಮರಾಯ ಸ್ವಾಮಿ ಬ್ರಹ್ಮರಥೋತ್ಸವದ ಅಂಗವಾಗಿ ದೇವಾಲಯದಲ್ಲಿ 5ನೇ ವರ್ಷದ ರಾಜಮುಡಿ ಉತ್ಸವ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ತಾಲೂಕಿನ ಸಾವಿರಾರು ಭಕ್ತರು ವೈಭವದ ರಾಜಮುಡಿ ಉತ್ಸವಕ್ಕೆ ಸಾಕ್ಷಿಯಾದರು. ರಾಜಮುಡಿ ಉತ್ಸವದ ಅಂಗವಾಗಿ ಶ್ರೀ ತಿಮ್ಮರಾಯ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಸ್ವಾಮಿಯ ಉತ್ಸವ ಮೂರ್ತಿಗೆ ರಾಜಮುಡಿಯನ್ನ ತೊಡಿಸಿ ಅರ್ಚಕರು ವಿಶೇಷ ಪೂಜೆ ನೆರವೇರಿಸಿದರು. ನಂತರ ಭಕ್ತರು ಉತ್ಸವ ಮೂರ್ತಿಯನ್ನ ಹೊತ್ತು ದೇವಾಲಯದ ಪ್ರಾಂಗಣವನ್ನ 3 ಸುತ್ತು ಹಾಕುವ ಮೂಲಕ ರಾಜಮುಡಿ ಉತ್ಸವ ಮೆರವಣಿಗೆ ನಡೆಸಲಾಯಿತು. ಪಂಜಿನ ಸೇವೆಯ ಮೂಲಕ ಸ್ವಾಮಿಯ ಮೆರವಣಿಗೆಯು ನಡೆಯಿತು. ಕಾರ್ಯಕ್ರಮದ ಅಂಗವಾಗಿ ಮಹಿಳೆಯರಿಂದ ಕೋಲಾಟ, ಮಂಗಳವಾದ್ಯ, ಪಂಚವಾದ್ಯ ಆಯೋಜಿಸಲಾಗಿತ್ತು. ಇನ್ನು ಈ ಉತ್ಸವಕ್ಕೆ ಮೆರುಗು ನೀಡಿದಂತೆ ಬಾಣ ಬಿರುಸು, ಪಟಾಕಿಗಳ ಬೆಳಕು ಸದ್ದು ಆಕರ್ಷಣೀಯವಾಗಿತ್ತು. ಆನೇಕಲ್ನ ವೆಂಕಟರಾಜು ಕುಟುಂಬದವರು, ಚೆನ್ನರಾಜು ಮತ್ತು ಕುಟುಂಬದವರು, ಬೈರರಾಜು ಮತ್ತು ಕುಟುಂಬದವರು ರಾಜಮುಡಿ ಉತ್ಸವದ ಸೇವಾಕರ್ತರು. ಹಾಗೆಯೇ ಆನೇಕಲ್ನ ಕೆಬಿ ರೇಣುಕಾರಾಜು, ಮೋಹನ್ ರಾಜು, ವಿ ನಾಗರಾಜು, ಚರಣ್ ರಾಜು, ಶ್ರೀಮತಿ ಹರ್ಷಿತಾ ಜಿ ರಾಜುರವರು ರಾಜಮುಡಿ ಉತ್ಸವವನ್ನ ಆಯೋಜಿಸಿದ್ದರು. ಮೇಲುಕೋಟೆಯ ಮಾದರಿಯಲ್ಲಿ ರಾಜಮುಡಿ ಉತ್ಸವ ನಡೆಯಿತು. ತಾಲೂಕಿನ ಸಾವಿರಾರು ಭಕ್ತರು ಆಗಮಿಸಿ ಉತ್ಸವವನ್ನ ಕಣ್ತುಂಬಿಕೊಂಡರು. ರಾಜಮುಡಿ ಧಾರಣೆಯಿಂದ ಕಂಗೊಳಿಸುತ್ತಿದ್ದ ಶ್ರೀ ತಿಮ್ಮರಾಯ ಸ್ವಾಮಿಯ ದರ್ಶನ ಪಡೆದು ಭಕ್ತರು ಪುಳಕಿತರಾದರು. ಪ್ರತಿ ವರ್ಷದಂತೆ 5ನೇ ವರ್ಷ ಈ ವರ್ಷ ರಾಜಮುಡಿ ಉತ್ಸವ ವಿಜೃಂಭಣೆಯಿಂದ ನಡೆದಿದೆ. ನಮ್ಮ 3 ಕುಟುಂಬದಿಂದ, ಪಂಡ್ರಿಮೇಶ್ವರ ಕುಟುಂಬದಿಂದ, ಸೊಸೈಟಿ ಚಂದ್ರರಾಜು ಕುಟುಂಬದಿಂದ
ಬೈರಾಜ ಕುಟುಂಬದಿಂದ 5ನೇ ವರ್ಷದ ರಾಜಮುಡಿ ಉತ್ಸವವನ್ನು ಆಚರಿಸಿದ್ದೇವೆ. ಈ ದೇವಸ್ಥಾನದಲ್ಲಿ ನಮಗೊಂದು ಅದೃಷ್ಟನೇ ಸಿಕ್ಕಿದೆ, ಇಲ್ಲಿ ನಡೆಸ್ಕೊಡ್ತಾ ಇದ್ದೀವಿ. ಆ ದೇವ್ರ ಕೃಪೆಯಿಂದ ಇನ್ನೂ ಹೆಚ್ಚು ವರ್ಷಗಳು ನಮ್ಮ ಮನೆತನದವರೆಲ್ಲ ನಡೆಸಲಿ ಅನ್ನೋದೇ ನಮ್ಮ ಒಂದು ಆರೈಕೆ. ವರ್ಷ ಈ ಭಕ್ತಾದಿಗಳಿಂದ ಇಷ್ಟು ವಿಜೃಂಭಣೆ ನಡೆಯೋದ್ರಿಂದ ನಮಗೆಲ್ಲ ಒಂಥರ ಖುಷಿ ತಂದಿದೆ. ಆಮೇಲೆ ಈ ದೇವಸ್ಥಾನದಲ್ಲಿ ದೀಪಣ್ಣ ಅವರು ಮತ್ತು ಹುಡುಗರು ಅವ್ರ ಸಪೋರ್ಟಿಂದನೇ ಇಷ್ಟು ನಡೀತಾ ಇದೆ. ಮತ್ತು ಪುರೋಹಿತರು ಆಗ್ಬೋದು. ಭರತ ಭೂಮಿಯಲ್ಲಿ ಸನಾತನ ಧರ್ಮ, ಈ ನಮ್ಮ ಸಂಸ್ಕೃತಿ ಇದೆಲ್ಲ ನಮ್ಮ ಶಕ್ತಿಯಿಂದ ಪ್ರಪಂಚ ಪೂರ್ತಿ ಯುದ್ಧ ನಡೀತಿದ್ರು ನಾವೆಲ್ಲ ಶಾಂತಿಯಾಗಿ ಈ ರೀತಿ ಸಂತೋಷದಿಂದ ಹಬ್ಬ ದೇವರ ಉತ್ಸವಗಳನ್ನ ಆಚರಿಸ್ತಾ ಇದ್ದೀವಿ. ನಮಗೆ ಇದು ನಾವು ಈ ಭೂಮಿಲಿ ಹುಟ್ಟಿದ್ದು ಸೌಭಾಗ್ಯ. ನಮ್ಮ ಈ ಪುಣ್ಯ ಭೂಮಿಲಿ ನಾವು ಇಷ್ಟು ಆನಂದವಾಗಿ ದೇವರ ಕಾರ್ಯಗಳು ಮಾಡ್ತಾಯಿದ್ದೀವಿ. ಅದರಲ್ಲಿ ನಮ್ಮ ಕ್ಷೇತ್ರ ಆನೇಕಲ್ಲು ಸಹದೇವಪುರ ಕ್ಷೇತ್ರ ತಿಮ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಈ 5ನೇ ಬಾರಿಗೆ ರಾಜಮುಡಿ ಉತ್ಸವ ಕಾರ್ಯಕ್ರಮ ನಡೀತಾ ಇದ್ದೀವಿ. ನಮ್ಮ 3 ಕುಟುಂಬದವರು ಈ ಕಾರ್ಯಕ್ರಮನ ವಿಜೃಂಭಣೆಯಿಂದ ಮಾಡ್ತಾಯಿದ್ವಿ. ನಮಗೆ ಈ ತಿಮ್ಮರಾಯ ಸ್ವಾಮಿ ಸೇವಾ ಟ್ರಸ್ಟಿಂದ ಇಲ್ಲಿ ದೀಪು ಮತ್ತು ಸಂಗಡಿಗರು, ರಾಮ್ ಭಟ್ರು, ಗೋವಿಂದ ಭಟ್ರು ಮತ್ತು ಇಲ್ಲಿ ಈ ಸಹಪಾಠಿಗಳು, ದೇವಾಲಯದ ಮುಖ್ಯ ಪ್ರತಿಯೊಬ್ಬರು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋರು ಮತ್ತು ನಮ್ಮ ಸಾರ್ವಜನಿಕರು, ನಮ್ಮ ಈ ಪಟ್ಟಣದ ಸಾರ್ವಜನಿಕರು ತುಂಬ ಪ್ರೋತ್ಸಾಹ ಕೊಟ್ಟು ಈ ತಿಮ್ಮರಾಯ ಸ್ವಾಮಿ ಸೇವಾ ಮತ್ತು ಸೇವಾ ಟ್ರಸ್ಟ್ ಕಡೆಯಿಂದ ಅದ್ದೂರಿಯಾಗಿ ವರ್ಷ ರಾಜಮುಡಿ ಕಾರ್ಯಕ್ರಮ ಚಾಲನೆ ಮಾಡಿದ್ದೀವಿ. ಭಗವಂತನ ಆಶೀರ್ವಾದ, ಭಗವಂತನ ಶಕ್ತಿ ಕೊಟ್ಟರೆ ಇನ್ನೂ ಕಾಲಾನುಕಾಲ ಇದೇ ರೀತಿ ಕಾರ್ಯಕ್ರಮ ಮಾಡ್ಕೊಂಡು ಹೋಗಬೇಕು. ಮತ್ತು ನಮ್ಮ ನಾಡಿನ ರೈತರಿಗೆಲ್ಲ ಮಳೆ ಬೆಳೆ ಒಳ್ಳೆ ಶಾಂತಿಯಾಗಿ ಎಲ್ಲ ನಡೆಸ್ಕೊಡ್ಲಿ. ನಮ್ಮ ಜನಗಳು ಸುಭಿಕ್ಷವಾಗಿ, ಆರೋಗ್ಯವಾಗಿ, ಸಮೃದ್ಧಿಯಾಗಿರಲಿ ನಮ್ಮ ದೇಶ. ತಿಮ್ಮರಾಯ ಸ್ವಾಮಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಈ ಒಂದು ದೇವಾಲಯದಲ್ಲಿ ವೈರಮುಡಿ ಉತ್ಸವ ಮತ್ತು ರಾಜಮುಡಿ ಉತ್ಸವ ಇಲ್ಲೇ 5 ವರ್ಷದ ಮುಂಚೆ ನಮ್ಮ ರಾಜಮನೆತನದ ಅರಸರು ಬಂದು ಈ ಒಂದು ರಾಜಮುಡಿ ಉತ್ಸವಕ್ಕೆ ಚಾಲನೆ ಕೊಟ್ಟು ಹೋದ ನಂತರ ವರ್ಷದಿಂದ ವರ್ಷಕ್ಕೆ ಅತ್ಯಂತ ವಿಜೃಂಭಣೆಯಿಂದ ವೈಭವದಿಂದ ನಡೀತಿದೆ. ನಮ್ಮ ಆನೇಕಲ್ ಕ್ಷೇತ್ರದಲ್ಲಿರ್ತಕ್ಕಂಥ ರಾಜಮನೆತನದ ಎಲ್ಲ ಕುಟುಂಬಗಳಿಂದ ಈ ಒಂದು ರಾಜಮುಡಿ ಉತ್ಸವ ವೈಭವದಿಂದ ನಡೀತಿದೆ. ಇದು 5ನೇ ವರ್ಷ. ಹಾಗೆ ನಮ್ಮ ಆನೇಕಲ್ ತಾಲೂಕಿನ ಮತ್ತು ಆನೇಕಲ್ ನಗರದ ಜನತೆ ಪ್ರತಿ ಉತ್ಸವಗಳಲ್ಲಿ ಭಾಗವಹಿಸೋ ರೀತಿಯಲ್ಲಿ, ಜಾತ್ರೆ ರೀತಿಯಲ್ಲೇ ಇಲ್ಲಿ ಬಂದು ಭಾಗವಹಿಸಿ ಭಗವಂತನ ಈ ಒಂದು ರಾಜಮುಡಿ ಉತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗೆ ಎಲ್ರಿಗೂ ಭಗವಂತ ಶ್ರೀ ತಿಮ್ಮರಾಯ ಸ್ವಾಮಿ ಎಲ್ರಿಗೂ ಆಯುರ ಆರೋಗ್ಯ ಐಶ್ವರ್ಯ ಮತ್ತು ನಮ್ಮ ನಾಡಿನ ಸಮಸ್ತ ಜನತೆಗೆ ಮಳೆ ಬೆಳೆಗಳಾಗಲಿ, ಎಲ್ಲರೂ ಸಮೃದ್ಧಿಯಾಗಿದ್ದರೆ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. 5ನೇ ವರ್ಷದ ರಾಜಮುಡಿ ಉತ್ಸವ ಬಹಳ ವಿಜೃಂಭಣೆಯಿಂದ ನಡೆದಿದೆ. ಈ ತಿಮ್ಮರಾಯ ಸ್ವಾಮಿ ಸೇವಾ ಟ್ರಸ್ಟ್ ಅವರು, ದೀಪು ಅಣ್ಣ ಕಡೆ ಹುಡುಗರು, ಆಮೇಲೆ ಭಕ್ತಾದಿಗಳು ಭಾಳಷ್ಟು ಜನ, ಭಾಳ ವರ್ಷದಿಂದ ವರ್ಷಕ್ಕೆ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಬಹಳ ಖುಷಿ ಆಗ್ತಾ ಇದೆ. ಇದರಿಂದ ಎಲ್ಲರೂ ದೇವರು ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಆನೇಕಲ್ ಜನತೆನ ಸುಖವಾಗಿಟ್ಟಿರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇವತ್ತು ಕಾರ್ಯಕ್ರಮಗಳಲ್ಲಿ ಹೆಣ್ಮಕ್ಳು ಬಂದು ಕೋಲಾಟ, ವಿಷ್ಣು ಸಹಸ್ರನಾಮ, ಸಾಕಷ್ಟು ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿದೆ. ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಮ್ಮ ಹಿಂದೂ ಸನಾತನ ಧರ್ಮನ ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ನಮಗೆ ದೊಡ್ಡ ಖುಷಿಯಾಗಿದೆ. ಈ ಕಾಲದಲ್ಲಿ ಅದನ್ನೆಲ್ಲ ಇಂಟ್ರೆಸ್ಟಿಂದ ಕಲಿತಾ ಇರೋರು ಜಾಸ್ತಿ ಜನ ಆಗ್ತಾ ಇದ್ದಾರೆ. ಸೊ ನನಗೆ ಭಾಳ ಖುಷಿಯಾಗಿದೆ.